ಒಂದು ಪುಸ್ತಕದ ಅಲಮಾರಿ ಗುರುತಿಸಿದ ಬೆಲೆ 3,100 ರೂಪಾಯಿ ಆಗಿದ್ದು ಅದು ಖರೀದಿ ಬೆಲೆಗಿಂತ 25% ಜಾಸ್ತಿ ಐತಿ. ಅದನ್ನು ಗುರುತಿಸಿದ ಬೆಲೆಯ ಮೇಲೆ 12% ರಿಯಾಯಿತಿಯಲ್ಲಿ ಮಾರಲಾಗೈತಿ. ಲಾಭ ಶೇಕಡಾವಾರಿಯನ್ನು ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಮಾರ್ಕ್ ಪ್ರೈಸ್ ಎಷ್ಟೈತಿ? 3,100 ಐತಿ. ಇದು ಮಾರ್ಕ್ ಪ್ರೈಸ್ ಕಾಸ್ಟ್ ಪ್ರೈಸ್ಗಿನ 25% ಜಾಸ್ತಿ ಐತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗತಿ ಇಲ್ಲಿ 3,100 ಇಂಟು 100/125 ಆಕತಿ. 25 4 25 ಇಲ್ಲಿ 5 1 5 6 5 2 ಎಷ್ಟು ಆತಿದೆ? ಕಾಸ್ಟ್ ಪ್ರೈಸ್ 2,480 ರೂಪಾಯಿ ಆಯ್ತು. ಸೆಲ್ಲಿಂಗ್ ಪ್ರೈಸ್ ಏನಕತಿ ಇಲ್ಲಿ 3,100 ಮೇಲೆ 12% ಡಿಸ್ಕೌಂಟ್ ಅಂದ್ರೆ ಉಳಿದಿದ್ದು 88/100. 20 ಕ್ಯಾನ್ಸಲ್ ಮಾಡೋಣ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತಿಲ್ಲಿ? 2,728 ಆಯ್ತು. ಕಾಸ್ಟ್ ಪ್ರೈಸ್ ಎಷ್ಟೈತಿ? 2,480 ಐತಿ. ಸೆಲ್ಲಿಂಗ್ ಪ್ರೈಸ್ 2,728 ಆಯ್ತು. ಪ್ರಾಫಿಟ್ ಎಷ್ಟಾಗತಿ ಇಲ್ಲಿ? 248 /2,480 ಇಂಟು 100 ಮಾಡಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಏನಾಗುತ್ತೆ? 10% ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ. ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗ್ರಿ. ಸಚಿನ್ ಅವರ ಸಂಬಳವನ್ನು ಮೊದಲು 16% ಕಡಿತಗೊಳಿಸಲಾಯಿತು ಮತ್ತು ನಂತರ 10% ಹೆಚ್ಚಿಸಲಾಯಿತು. ಅವರ ಅಂತಿಮ ಸಂಬಳವು ಪ್ರಾರಂಭಿಕ ಸಂಬಳಕ್ಕಿಂತ ಎಷ್ಟು ಶೇಕಡ ಕಡಿಮೆ ಆಯಿತು ಅಂತ ಕೇಳ್ಯಾರ. ಮೊದಲಕ್ಕೆ 16% ಕಡಿಮೆ ಮಾಡ್ಯಾರ, -16. ಆಮೇಲೆ 10% ಜಾಸ್ತಿ ಮಾಡ್ಯಾರ, +10. ಮೈನಸ್ ಇಂಟು ಪ್ಲಸ್ ಮೈನಸ್ 16 × 10/100 ಆಯ್ತು. 0 ಕ್ಯಾನ್ಸಲ್. -6 -1.6 ಆಗುತ್ತೆ. ಅಂದ್ರೆ ಎಷ್ಟು ಪರ್ಸೆಂಟ್ ಕಡಿಮೆ ಐತಿ? 5.4% ಕಡಿಮೆ ಆಕೈತಿ. ಇದನ್ನು 8 ಇದ್ದಿದ್ದು 4 ಮಾಡ್ಕೋರಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ 7 ನಿಂಬೆ ಹಣ್ಣುಗಳನ್ನು ₹1ಕ್ಕೆ ಖರೀದಿಸಿದನು. ಅವನು 40% ಲಾಭದಲ್ಲಿ ಪಡೆಯಲು ₹1ಕ್ಕೆ ಎಷ್ಟು ನಿಂಬೆ ಹಣ್ಣುಗಳನ್ನು ಮಾರಬೇಕಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಒಂದರದ ಕಾಸ್ಟ್ ಪ್ರೈಸ್ ಎಷ್ಟಾಗತಿ? 1/7 ರೂಪಾಯಿ ಆಕತಿ. ಅದನ್ನು ಸೆಲ್ಲಿಂಗ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ? 1/7 ರೂಪಾಯಿ. ಅದನ್ನು 40% ಪ್ರಾಫಿಟ್ ಮಾರ್ಯಾನ ಅಂದ್ರೆ 140/100 ಆಕತಿ. 7 1 7 20 21 25 ಅಂದ್ರೆ ಒಂದರದ್ದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ? ಇಲ್ಲಿ 1/5 ರೂಪಾಯಿ ಆಕತಿ. ₹1 ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ? 5 ವಸ್ತುಗಳನ್ನು ಮಾರಬೇಕಾಗತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 17,700 ರೂಪಾಯಿಯನ್ನು ವಾರ್ಷಿಕ 4% ಬಡ್ಡಿ ದರದಲ್ಲಿ 2 ವರ್ಷಗಳ ಕಾಲ ಠೇವಣಿ ಇಟ್ಟಾಗ ವಾರ್ಷಿಕ ಸಂಯೋಜಿತ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸ ಏನಂತ ಕೇಳೋಣ. ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು R/100 ಇಟ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಪ್ರಿನ್ಸಿಪಲ್ 17,700 ರೂಪಾಯಿ ಐತಿ. ರೇಟ್ 4% /100 ಇಂಟು 4/100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ. 177 ಇಂಟು 16 ಮಾಡಿದ್ರೆ ಎಷ್ಟಾಗುತ್ತೆ? 2,832 /100 ಆಗುತ್ತೆ. ಅಂದ್ರೆ ಎಷ್ಟು ಡಿಫ್ರೆನ್ಸ್? 28.32 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನು ಕ್ರಮವಾಗಿ 25 ದಿನ ಮತ್ತು 18 ದಿನಗಳಲ್ಲಿ ಮುಗಿಸಬಹುದು. ಎ ಒಬ್ಬನ 4 ದಿನ ಕೆಲಸ ಮಾಡಿ ಬಿಡ್ತಾನೆ. ಉಳಿದ ಕೆಲಸವನ್ನು ಬಿ ಒಬ್ಬನೇ ಮುಗಿಸಲು ಬೇಕಾಗುವ ದಿನಗಳ ಸಂಖ್ಯೆ ಏನಂತ ಕೇಳ್ಯಾರ. ಎ ಎಷ್ಟು ಮಾಡ್ತಾನೆ? 25. ಬಿ 18 ದಿನ. LCM ಎಷ್ಟಾಕತಿ? 450 ಆಕತಿ. 25 18 18 25 ಆಕತಿ. ಟೋಟಲ್ ವರ್ಕ್ 450 ಈಸ್ ಈಕ್ವಲ್ ಟು ಎ ಎಷ್ಟು ದಿನ ಮಾಡ್ತಾನೆ? 4 ದಿನ. ಎ 4 × 18 ಪ್ಲಸ್ ಉಳಿದ ಕೆಲಸನ ಬಿ ಒಬ್ಬನ ಮಾಡ್ತಾನೆ. ಅಂದ್ರೆ ಬಿ ಎಫಿಷಿಯನ್ಸಿ 25 ಇಂಟು x ದಿವಸ ತಗೊಂತಾನೆ. 450 ಮೈನಸ್ 72 ಮಾಡಿದ್ರೆ ಎಷ್ಟು? 25 x ಆಗುತ್ತೆ. ಇಲ್ಲಿ ಉಳಿದಿದ್ದು ಎಷ್ಟಾಗುತ್ತೆ? 378 ಈಸ್ ಈಕ್ವಲ್ ಟು 25 x ಈಸ್ ಈಕ್ವಲ್ ಟು ಎಷ್ಟು ಬಂತು? 378 / 25 ದಿನ ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 10 ಗಮನಿಕೆಗಳ ಸರಾಸರಿ 40 ಆಗೈತಿ. ನಂತರ ಒಂದು ಗಮನಿಕೆಯನ್ನು 50ರ ಬದಲಿಗೆ 33 ಎಂದು ತಪ್ಪಾಗಿ ಓದಿರುವುದು ತಿಳಿದು ಬಂತು. ಸರಿಯಾದ ಸರಾಸರಿಯನ್ನು ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ 10ರದ ಟೋಟಲ್ ಸರಾಸರಿ ಎಷ್ಟಾಗತ್ತೆ? 10 × 40 400 ಆಯ್ತು. ಅವ್ರು 50ರ ಬದಲಿಗೆ ಎಷ್ಟು ತೊಗೊಂಡ್ರ? 33 ತೊಗೊಂಡ್ರ. ಎಷ್ಟು ಕಡಿಮೆ ತೊಗೊಂಡ್ರ? ಇಲ್ಲಿ 17 ಕಡಿಮೆ ತೊಗೊಂಡ್ರ. ಅಂದ್ರೆ ಅದನ್ನು ಕೂಡಿಸ್ಕೊಂಡು ಎಷ್ಟಾಯ್ತು? 417 ಆಯ್ತು. ಸರಾಸರಿ ಏನಕೈತಿ? 417 / ಟೋಟಲ್ 10 41.7 ಕರೆಕ್ಟ್ ಸರಾಸರಿ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. x ಮತ್ತು 272 ಇವರ ನಡುವಿನ ಮಧ್ಯಾನುಪಾತ 68 ಆಗಿದ್ದರೆ x ಮೌಲ್ಯ ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಮೀನ್ ಪ್ರೊಪೋರ್ಷನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ a ಇಂಟು b ಆಗಿರ್ತೈತಿ. ಮೀನ್ ಪ್ರೊಪೋರ್ಷನ್ ಕೊಟ್ಟನ ಇಲ್ಲಿ 68 ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ x ಇಂಟು 272 ಆಗುತ್ತೆ. ಸ್ಕ್ವೇರ್ ರೂಟ್ ತೆಗಿಯೋಕೆ 68 ಇಂಟು 68 ಈಸ್ ಈಕ್ವಲ್ ಟು x ಇಂಟು 272 ಆಗುತ್ತೆ. 68 1 68 4 4 1 4 17 ಆಗುತ್ತೆ. ಅಂದ್ರೆ x ವ್ಯಾಲ್ಯೂ ಎಷ್ಟು ಬಂತು? 17 ಬರ್ತೈತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಅಜ್ಞಾತ ಸಂಖ್ಯೆ 3ರಷ್ಟು ಸಂಖ್ಯೆಯಿಂದ 24 ಕಡಿತ ಮಾಡಿದಾಗ ವ್ಯತ್ಯಾಸ 258 ಆಗುತ್ತೆ. ಆ ಅಜ್ಞಾತ ಸಂಖ್ಯೆ ಯಾವುದಂತ ಕೇಳ್ಯಾರ. ನೋಡ್ರಿ ಆ ಅಜ್ಞಾತ ಸಂಖ್ಯೆ x ಆಗುತ್ತೆ. ಅದು 3 ಪಟ್ಟು ಅಂದ್ರೆ ಎಷ್ಟಾಗುತ್ತೆ? 3x ಆಗುತ್ತೆ. 3x ಒಳಗೆ ಎಷ್ಟು ಕಳೆದ್ರೆ? 24 ಕಳೆದ್ರೆ ಅವ್ರ ಡಿಫ್ರೆನ್ಸ್ ಎಷ್ಟು ಬಂದೈತಿ? 258 ಬಂದೈತಿ. 3x ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 258 + 24 ಮಾಡಿದರೆ 282 ಆಗುತ್ತೆ. x ಈಸ್ ಈಕ್ವಲ್ ಟು 3 9 27 3 4 12. ಆ ಸಂಖ್ಯೆ ಯಾವುದು? 94 ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅಕ್ಷಯ್ ತನ್ನ ಆದಾಯದ 40% ಖರ್ಚು ಮಾಡ್ತಾನೆ ಮತ್ತು ಅವನು 24,000 ರೂಪಾಯಿನ ಉಳಿತಾಯ ಮಾಡಿದರೆ ಅವನ ಆದಾಯ ಎಷ್ಟು ಅಂತಂದು ಕೇಳ್ಯಾರ. ನೋಡ್ರಿ, ಇಲ್ಲಿ ಇನ್ಕಮ್ 100 ಇತ್ತು ಅಂದ್ರೆ ಅವು ಖರ್ಚು 40 ಮಾಡಿದ್ರೆ ಉಳಿದಿದ್ದು ಎಷ್ಟು 60 ವ್ಯಾಲ್ಯೂ ಎಷ್ಟು ಕೊಟ್ಟಾನ 24,000 ಕೊಟ್ಟಾನ. ಅಂದ್ರೆ ಇಂಟು 400 ಮಾಡ್ಯಾರ. ಅಂದ್ರೆ ಇನ್ಕಮ್ ಎಷ್ಟಾಗುತ್ತೆ ಇಂಟು 400 ಮಾಡಿದ್ರೆ 40,000 ರೂಪಾಯಿ ಇನ್ಕಮ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರೂಪಾಯಿ 350 ಮೊತ್ತವನ್ನು 1.5 ವರ್ಷಗಳ ಕಾಲ ವಾರ್ಷಿಕ 20% ಸರಳ ಬಡ್ಡಿ ದರದಲ್ಲಿ ಸಾಲವಾಗಿ ತೆಗೆದುಕೊಂಡರೆ ಸರಳ ಬಡ್ಡಿ ಎಷ್ಟು ಅಂತಂದು ಕೇಳ್ಯಾರ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಕತಿ. ಪ್ರಿನ್ಸಿಪಲ್ ಎಷ್ಟೈತಿ 350, ರೇಟ್ ಎಷ್ಟೈತಿ 20, ಟೈಮು 1.5 ವರ್ಷ ಡಿವೈಡೆಡ್ ಬೈ 100, 2 0 ಕ್ಯಾನ್ಸಲ್ ಮಾಡೋಣ. 35 ಅಲ್ಲಿ 70 ಇಂಟು 1.5 ಮಾಡಿದ್ರೆ ಎಷ್ಟಾಗುತ್ತೆ 105 ಬರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. XYZ ಇನ್ವೆಸ್ಟ್ ಸಮ್ ಇನ್ ದ ರೇಷಿಯೋ 6:5, 59:41 ರೆಸ್ಪೆಕ್ಟಿವ್ಲಿ. ಇಫ್ ದೇ ಅರ್ನ್ ಟೋಟಲ್ ಪ್ರಾಫಿಟ್ 3,180 at the end of the year, then what is the difference between the share of Y and Z ಅಂತಂದು ಕೇಳ್ರ. ಅಂದ್ರೆ ನೋಡ್ರಿ, ಇಲ್ಲಿ XYZ ಇನ್ವೆಸ್ಟ್ಮೆಂಟ್ ರೇಷಿಯೋ ಕೊಟ್ಟಾರ 6, 59, 41, ಟೈಮು 1 ವರ್ಷ ಕೊಟ್ಟಾನ. ಇಲ್ಲಿ ಪ್ರಾಫಿಟ್ ರೇಷಿಯೋ ಏನಾಗುತ್ತೆ 6, 59, 41 ಆಗುತ್ತೆ. ಇಲ್ಲಿ Y ಮತ್ತು Z ನಡುವಿನ ಡಿಫ್ರೆನ್ಸ್ ಏನು ಬರುತ್ತೆ ಅಮೌಂಟ್ ಅಂತ ಕೇಳ್ಯಾನ. ಡಿಫ್ರೆನ್ಸ್ ಎಷ್ಟಾಗುತ್ತೆ, ಇಲ್ಲಿ ಡಿಫ್ರೆನ್ಸ್ 18 ಆಗುತ್ತೆ. 18 ಡಿವೈಡೆಡ್ ಬೈ ಟೋಟಲ್ ಸಮ್ ಎಷ್ಟಾಗುತ್ತೆ 106 ಆಕತಿ. ಪ್ರಾಫಿಟ್ ಎಷ್ಟೈತಿ 3,180 ಐತಿ. 106 3 ಆಗುತ್ತೆ 318. ಅಂದ್ರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ 540 ಬರ್ತೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಿಶಾಲ್ ಧೋನಿಯಲ್ಲಿ ಪ್ರವಾಹದ ವಿರುದ್ಧವಾಗಿ 184 ಕಿಲೋಮೀಟರ್ನ 48 ಗಂಟೆಗಳಲ್ಲಿ ಕ್ರಮಿಸ್ತಾನೆ. ನೋಡ್ರಿ, ಅಪ್ಸ್ಟ್ರೀಮ್ ಸ್ಪೀಡ್ ಎಷ್ಟಾಗುತ್ತೆ ಇಲ್ಲಿ 184 ಡಿವೈಡೆಡ್ ಬೈ 48 ಮಾಡಿದ್ರೆ ಇದು 23/6 km/h ಸ್ಪೀಡ್ ಬರ್ತೈತಿ. ಆಮೇಲೆ ಡೌನ್ ಸ್ಟ್ರೀಮ್ನಾಗ ಸ್ಪೀಡ್ ಏನಾಗುತ್ತೆ ಒಂದು ಅದ ಕಿಲೋಮೀಟರ್ನ 12 ತಾಸ್ನಾಗ ಹೋಗೋಣ. 184 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ ಡೌನ್ ಸ್ಟ್ರೀಮ್ನಾಗ 46/3 km/h ಆಗುತ್ತೆ. ಇಲ್ಲಿ ನೋಡ್ರಿ, ಅಪ್ಸ್ಟ್ರೀಮ್ನಾಗ ಬೋಟಿಂದು ಸ್ಪೀಡ್ ಮತ್ತು ವಾಟರ್ ಸ್ಪೀಡನ್ನ ಮೈನಸ್ ಮಾಡಿರ್ತಾರೆ. ಡೌನ್ ಸ್ಟ್ರೀಮ್ನಾಗ ಎರಡನ್ನ ಕೂಡಿಸಿರ್ತಾರೆ. ನೋಡ್ರಿ, ಬೋಟ್ ಪ್ಲಸ್ ವಾಟರ್ ಎಷ್ಟೈತಿ 46/3 km/h ಬಂದೈತಿ. ಬೋಟ್ ಮೈನಸ್ ವಾಟರ್ ಎಷ್ಟು ಬಂದೈತಿ 23/6 km/h ಬಂದೈತಿ. ನಮ್ಗೆ ವಾಟರ್ ಸ್ಪೀಡ್ ಕೇಳೋಣ ಅಂದ್ರೆ ಸ್ಟ್ರೀಮಿಂಗ್ ಸ್ಪೀಡ್ ಮೈನಸ್ ಇದು ಪ್ಲಸ್ ಇದು ಮೈನಸ್ ಆಕೈತಿ. ಮೈನಸ್ ಕ್ಯಾನ್ಸಲ್. ಎರಡು ವಾಟರ್ ಈಸ್ ಈಕ್ವಲ್ ಟು 46/3 ಮೈನಸ್ 23/6 ಆಕತಿ. LCM 6 ಆಕತಿ. 2 W ಈಸ್ ಈಕ್ವಲ್ ಟು 92 ಮೈನಸ್ 23 ಡಿವೈಡೆಡ್ ಬೈ 6 ಆಯ್ತು. ಉಳಿದಿದ್ದೆಷ್ಟು 69/6. ಇದು 23/2. 2W ಈಸ್ ಈಕ್ವಲ್ ಟು 23/2 ಆಗುತ್ತೆ. ಅಂದ್ರೆ ಟೋಟಲ್ ಆಗಿ 23/4 ಆಯ್ತು. ಅಂದ್ರೆ ಎಷ್ಟಾಗುತ್ತೆ ವಾಟರ್ ಸ್ಪೀಡ್ 5.75 ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕೊಳವೆ ಟ್ಯಾಂಕ್ ಅನ್ನು 21 ನಿಮಿಷಗಳಲ್ಲಿ ತುಂಬುತ್ತದೆ. ಇನ್ನೊಂದು ಕೊಳವೆ ತುಂಬಿದ ಟ್ಯಾಂಕ್ ಅನ್ನು 24 ನಿಮಿಷಗಳಲ್ಲಿ ಖಾಲಿ ಮಾಡ್ತದೆ. ಖಾಲಿ ಟ್ಯಾಂಕಿನ ಮೇಲೆ 2 ಕೊಳವೆಗಳನ್ನು ಒಂದೇ ಸಮಯದಲ್ಲಿ ತೆರೆಯಲಾದರೆ ಟ್ಯಾಂಕಿನ 4ನೇ ಒಂದು ಭಾಗ ತುಂಬಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಹೇಳ್ಯಾರ. ನೋಡ್ರಿ, ಎ ಒಂದು ತುಂಬು ಟ್ಯಾಂಕ್ ಅಂದ್ರೆ 21, ಬಿ ಖಾಲಿ ಮಾಡೋದು ಅಂದ್ರೆ -24 ಆಗುತ್ತೆ. LCM 168, 21 ಎಂಟ್ಲೆ 24, 7 ಆಯ್ತು. ಇಲ್ಲಿ ನೋಡ್ರಿ, ಎ ತುಂಬುದು, ಬಿ ಖಾಲಿ ಮಾಡೋದು ಅಂದ್ರೆ ಟೈಮ್ ಏನು ತೊಗೊಂತೈತಿ A - B = ಟೋಟಲ್ ವರ್ಕ್ 168. ಇವೆರಡರದ್ದು ವ್ಯತ್ಯಾಸ 1 ಅಂದ್ರೆ 1/4 ಭಾಗನ ಕೇಳ್ಯಾರ. ಅಂದ್ರೆ ಎಷ್ಟು ತೊಗೊಂತೈತಿ ಇಲ್ಲಿ 42 ನಿಮಿಷಗಳನ್ನ ತೊಗೊಂತೈತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. 169 ಮೀಟರ್ ಮತ್ತು 154 ಮೀಟರ್ ಉದ್ದದ ಆಯತಾಕಾರದ ಒಂದು ಮೈದಾನದ ವಿಸ್ತೀರ್ಣವು ಒಂದು ವೃತ್ತಾಕಾರದ ಮೈದಾನ ವಿಸ್ತೀರ್ಣಕ್ಕೆ ಸಮವಾಗೈತಿ. ಆ ವೃತ್ತಾಕಾರ ಮೈದಾನದ ಪರಿಧಿಯನ್ನು ಕಂಡುಹಿಡ್ರಿ ಅಂತಂದು ಕೇಳ್ಯಾರ. ನೋಡ್ರಿ, ಇಲ್ಲಿ ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸರ್ಕಲ್ ಆಗುತ್ತೆ. ಇಲ್ಲಿ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಏನಾಗುತ್ತೆ ಲೆಂತ್ ಇಂಟು ಬ್ರೆಡ್ತ್ ಆಗುತ್ತೆ. ಸರ್ಕಲ್ದು πr² ಆಗುತ್ತೆ. ಲೆಂತ್ ಇಂಟು ಬ್ರೆಡ್ತ್ ಕೊಟ್ಟಾರ 169 ಇಂಟು 154 ಈಸ್ ಈಕ್ವಲ್ ಟು 22/7 r² ಆಗುತ್ತೆ. 22 ಅಂದರೆ 22, 7 ಆಗುತ್ತೆ. r² ಈಸ್ ಈಕ್ವಲ್ ಟು 169 ಇಂಟು 49. r ಈಸ್ ಈಕ್ವಲ್ ಟು 169 13², 49 7². r ವ್ಯಾಲ್ಯೂ ಎಷ್ಟು ಬಂತು 91 ಸೆಂಟಿಮೀಟರ್ ಬಂತು. ನಮ್ಗೆ ಪರಿಧಿ ಕೇಳ್ಯಾರ. ಪರಿಧಿ ಈಸ್ ಈಕ್ವಲ್ ಟು 2πr ಇರ್ತೈತಿ. 2 ಇಂಟು 22/7 ರೇಡಿಯಸ್ 91 ಬಂತು. 7 ಒಂದೇ 7 13 ಆಯ್ತು. ಪರಿಧಿ ಎಷ್ಟು ಬಂತು ಇಲ್ಲಿ ಪರಿಧಿ 572 ಮೀಟರ್² ಬರ್ತೈತಿ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 8 ಸೆಂಟಿಮೀಟರ್ ಅಂಚುಳ ಒಂದು ಗಣದಿಂದ ಅತಿ ದೊಡ್ಡ ಸಮೃದ್ಧ ಶಂಕುವಿನ ಆಯತವನ್ನು ಕಂಡುಹಿಡ್ರಿ ಅಂತಂದು ಕೇಳ್ಯಾರ. ಇಲ್ಲಿ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನಕತಿ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ 1/3πr² ಹೆಚ್ಚಕತಿ. ಇಲ್ಲಿ ನೋಡ್ರಿ, ಡಯಾಮೀಟರ್ ಬೇಸ್ ಆಫ್ ದ ಕೋನ್, ಡಯಾಮೀಟರ್ ಬೇಸ್ ದ ಕೋನಿಂದ ಇದು ಎಡ್ಜಿಗೆ ಸಮ ಇರ್ತೈತಿ. ಅಂದ್ರೆ ಕ್ಯೂಬಿನ್ ಎಡ್ಜಿಗೆ ಈಕ್ವಲ್ ಇರ್ತೈತಿ. ಅಂದ್ರೆ ಹೈಟ್ ಆಫ್ ಅ ಕೋನ್ ಈಸ್ ಈಕ್ವಲ್ ಟು
ಕ್ಯೂಬಿಂದ ಎಡ್ಜಿಗೆ ಈಕ್ವಲ್ ಇರ್ತೈತಿ. ಅಂದ್ರೆ ಇಲ್ಲಿ ಡಯಾಮೀಟರ್ ಏನಾಗುತ್ತೆ 8 ಸೆಂಟಿಮೀಟರ್ ಆಗುತ್ತೆ, ರೇಡಿಯಸ್ 4 ಆಗುತ್ತೆ, ಹೈಟ್ ಏನಾಗುತ್ತೆ ಇಲ್ಲಿ 8 ಆಗುತ್ತೆ. ಏನಂತ ಇಲ್ಲಿ 1/3 22/7 ರೇಡಿಯಸ್ 6 ಐತಿ, 16 ಇಂಟು 8 ಆಗುತ್ತೆ. ಅಂದ್ರೆ ಇದು 2816 / 21 ಮೀಟರ್ ಕ್ಯೂಬ್ ಇದ್ರದ್ದು ವಾಲ್ಯೂಮ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.